ಕರ್ನಾಟಕ ರೈತ ಸಂಘದ ರಾಯಚೂರು ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಅನಿತಾ ಮಂತ್ರಿಯವರ ನೇತೃತ್ವದಲ್ಲಿ ಸಿರಿವಾರದಿಂದ ತುಂಗಭದ್ರಾ ಡ್ಯಾಂವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ಕಾರಟಗಿ ನಗರಕ್ಕೆ ಪಾದಯಾತ್ರೆ ಆಗಮಿಸಿತ್ತು. ಕರ್ನಾಟಕ ರೈತ ಜನಸಂಘದ ರಾಜ್ಯಾಧ್ಯಕ್ಷರಾದ ವೀರನಗೌಡ ಮಾಲಿಪಾಟೀಲ್ ಪಾದಯಾತ್ರೆಯನ್ನು ಸ್ವಾಗತಿಸಿ ಬೆಂಬಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೀರನಗೌಡ ಅವರು, ಈ ವರ್ಷದಲ್ಲಿ ಒಳ್ಳೆಯ ಮಳೆಯಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿ ಡ್ಯಾಮಿಗೆ ನೀರು ತುಂಬಿದ್ದರಿಂದ ಈ ವರ್ಷದಲ್ಲಿ ರೈತರು 2 ಬೆಳೆಗಳನ್ನು ಬೆಳೆಯಬಹುದು ಎನ್ನುವ ಖುಷಿಯಲ್ಲಿದ್ದರು. ಆದರೆ ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟಿನ ಚೈನ್ ಲಿಂಕ್ ಕಳಚಿ ನೀರಿಗೆ ಕೊಚ್ಚಿ ಹೋಗಿದ್ದರಿಂದ ಅಪಾರ ಪ್ರಮಾಣದ ನೀರು ಪೋಲಾಗಿದೆ. 1953 ಇಸ್ವಿಯಲ್ಲಿ ತುಂಗಭದ್ರಾ ಅಣೆಕಟ್ಟು ನಿರ್ಮಾಣವಾಗಿತ್ತು. ಅಲ್ಲಿಂದ 4 ಸಲ ದೊಡ್ಡ ಪ್ರಮಾದಗಳು ಕಾಣಿಸಿಕೊಂಡಿದ್ದವು. 1973ರಲ್ಲಿ 19 ಮತ್ತು 32ನೇ ಕ್ರಸ್ಟ್ ಗೇಟ್ಗಳು ತುಕ್ಕು ಹಿಡಿದು ಜಾಮ್ ಆಗಿದ್ದವು. ಆ ಸಮಯದಲ್ಲಿ ಇದನ್ನು ಸರಿಪಡಿಸಲಾಯಿತು. ಈ ತೊಂದರೆಗಳು ಮುಂದಿನ ದಿನಗಳಲ್ಲಿ ಮತ್ತೆ ಕಾಣಿಸಬಹುದೆಂದು ಗಮನ ಹರಿಸದೆ ಅಲ್ಲಿನ ತುಂಗಭದ್ರಾ ಬೋರ್ಡಿನ ಹಾಗೂ ಕಾಡಾ ಅಭಿವೃದ್ಧಿ ಅಧಿಕಾರಿಗಳು ಇತ್ತ ಕಡೆ ಗಮನ ಕೊಡದೆ ಇದ್ದುದರ ಕಾರಣವಾಗಿ ಇಂದು ಇಂತಹ ದೊಡ್ಡ ದುರಂತಕ್ಕೆ ಕಾರಣವಾಗಿದ್ದಾರೆ ಎಂದು ದೂರಿದರು. ಇನ್ನು ತುಂಗಭದ್ರಾ ಅಣೆಕಟ್ಟು ನಿರ್ಮಾಣದ ಸಂದರ್ಭದಲ್ಲಿ ಸುಮಾರು 90 ಹಳ್ಳಿಗಳು ಮುಳುಗಿವೆ. 55,000 ಜನ ಸ್ಥಳಾಂತರಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಈ ಅಣೆಕಟ್ಟು ಇದೆ. ಆದರೂ ಸಹ ಈ ತುಂಗಭದ್ರಾ ಅಭಿವೃದ್ಧಿ ಬೋರ್ಡ್ ಆಂಧ್ರಪ್ರದೇಶದಲ್ಲಿ ಇರುವುದು ಎಷ್ಟು ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 1ರಿಂದ 17 ಗೇಟ್ಗಳು ಅವರ ಕೈಯಲ್ಲಿ ಇದ್ದು ಇನ್ನುಳಿದ ಗೇಟ್ಗಳು ನಮ್ಮ ಕರ್ನಾಟಕದ ಕೈಯಲ್ಲಿದೆ. ಆಂಧ್ರಪ್ರದೇಶದ ಅಧಿಕಾರಿಗಳು ತಮಗೆ ಯಾವಾಗ ಬೇಕು ಆವಾಗ ಗೇಟ್ಗಳನ್ನು ಎತ್ತಿ ನೀರು ಬಿಟ್ಟುಕೊಳ್ಳುತ್ತಿದ್ದಾರೆ. ಆದರೆ ನಮ್ಮ ಕರ್ನಾಟಕದ ಭಾಗದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಹೇಳಿದರು. ಅಂದಿನ ದಿನಗಳಲ್ಲಿ ಹೈದರಾಬಾದ್ ಕರ್ನಾಟಕ ಹಾಗೂ ಮದ್ರಾಸ್ ಕರ್ನಾಟಕ ಎಂದು 2 ಭಾಗಗಳಿದ್ದವು. ಅಂತ ಸಂದರ್ಭದಲ್ಲಿ ತುಂಗಭದ್ರಾ ಬೋರ್ಡ್ ಅನ್ನು ಆಂಧ್ರಪ್ರದೇಶದಲ್ಲಿ ಸ್ಥಾಪಿಸಲಾಯಿತು. ಆದರೆ ಇಂದು ಸಂಪೂರ್ಣವಾಗಿ ಕರ್ನಾಟಕ ವಶವಾಗಿದ್ದರಿಂದ ತುಂಗಭದ್ರಾ ಬೋರ್ಡ್ ಅನ್ನು ಕರ್ನಾಟಕದಲ್ಲಿ ಹೊಸಪೇಟೆ ಭಾಗದಲ್ಲಿ ನಿರ್ಮಿಸಬೇಕೆಂದು ತಿಳಿಸಿದರು. ಕರ್ನಾಟಕ ರೈತ ಸಂಘಕ್ಕೆ, ಕರ್ನಾಟಕ ರೈತ ಜನ ಸಂಘಕ್ಕೆ, ಕರ್ನಾಟಕ ರೈತ ಜನಸಂಘದ ರಾಜ್ಯಾಧ್ಯಕ್ಷರಾಗಿ ಆದಂಥ ನಾವು ವೀರನಗೌಡ ಮಾಲಿಪಾಟೀಲ್ ನಮ್ಮಲ್ಲಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕಾಗಿದೆ. ಇವತ್ತು ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದಂಥ ಶರಣಪ್ಪ ತೋಟಮನಿಯವರು ನೀರಾವರಿ ಬಗ್ಗೆ ಏನೇ ಸಮಸ್ಯೆ ಆದರೂ ಕೂಡ ತಾವು ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಅಧ್ಯಕ್ಷರಾದಂಥ ಅನಿತಾ ಮಂತ್ರಿಯವರು ಸಿರಿವಾರದಿಂದ ತುಂಗಭದ್ರಾ ಡ್ಯಾಮ್ವರೆಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅವರಿಗೆ ಕರ್ನಾಟಕ ರೈತ ಸಂಘದವರಿಗೆ ಕರ್ನಾಟಕ ರೈತ ಜನಸಂಘದಿಂದ ಇವತ್ತು ನಾವು ಸ್ವಾಗತ ಮಾಡಿ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಡ್ಯಾಮು ಗೇಟ್ ಕಿತ್ತೋಗಿದೆ. 19ನೇ ಗೇಟ್ ಕಿತ್ತೋಗಿದೆ. ಈ ಭಾಗದ ರೈತರಿಗೆ ಆತಂಕ ಎದುರಾಗಿದೆ. ಅಂದರೆ ಹಚ್ಚಿರ್ತಕ್ಕಂಥ ಗದ್ದೆ ಭತ್ತ ಕೈಗೆ ಸಿಗುತ್ತೋ ಇಲ್ಲ ಅನ್ನುವಂಥ ಆತಂಕ ಹೆಚ್ಚಾಗಿದೆ. ಇವತ್ತು ಎಡದಂಡೆ ನಾಲೆ ಇಲ್ಲ ಅಂದರೆ ಈ ಭಾಗದ ರೈತರ ಮಕ್ಕಳು, ಕಾರ್ಮಿಕರು ಮಕ್ಕಳು ಇವತ್ತು ಗೋವಾ, ಬೆಂಗಳೂರು, ಮಂಗಳೂರು, ಮುಂಬೈಗೆ ದುಡಿಯಕ್ಕೆ ಹೋಗ್ಬೇಕಾಗುತ್ತೆ. ಅದೆಲ್ಲ ತಪ್ಪಿಸಿದಂಥದ್ದು ಇವತ್ತು ತುಂಗಭದ್ರಾ ನದಿ. ಇವತ್ತು ತುಂಗಭದ್ರಾ ನದಿಯ ಮಡಿಯಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. 1953ನೇ ಇಸ್ವಿಯಲ್ಲಿ ಈ ಡ್ಯಾಮು ಉದ್ಘಾಟನೆ ಆಯಿತು. ಉದ್ಘಾಟನೆ ಆಗಿ ಸುಮಾರು ಇಲ್ಲಿಯವರೆಗೆ 70 ವರ್ಷಗಳು ಕಳೆದಿವೆ. 70 ವರ್ಷದಲ್ಲಿ ಸುಮಾರು 4 ಬಾರಿ ದೊಡ್ಡ ಪ್ರಮಾದಗಳು ನಡೆದಿವೆ. ಡ್ಯಾಮಿನಲ್ಲಿ ಗೇಟು ಕಿತ್ತುವಂಥದ್ದಾಗಿರ್ಬೋದು, ಬಿರುಕು ಬಿಡುವಂಥದ್ದಾಗಿರ್ಬೋದು. 2022ನೇ ಇಸ್ವಿಯಲ್ಲಿ ಒಂದು ಗೇಟು, 19ನೇ ಗೇಟು ಮತ್ತು 32ನೇ ಗೇಟು ಸ್ಟ್ರಕ್ ಆಗಿತ್ತು. ಸ್ಟ್ರಕ್ ಆದಾಗ 2022ನೇ ಇಸ್ವಿಯಲ್ಲಿ ಸಂಬಂಧಪಟ್ಟ ಈ ಒಂದು ಭಾಗದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಆ ಸ್ಟ್ರಕ್ ಆದಂಥ ಗೇಟ್ಗಳನ್ನು ದುರಸ್ತಿ ಮಾಡಿದರು. ಅವತ್ತು ಈ ಬೋರ್ಡಿನವರು, ತುಂಗಭದ್ರಾ ಬೋರ್ಡಿನವರು ಮತ್ತು ಕಾಡಾ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿತ್ತು. ಅವತ್ತು ಎಚ್ಚೆತ್ತುಕೊಂಡಿದ್ದರೆ ಇವತ್ತು ಗೇಟು ಕಿತ್ಕೊಂಡು ಹೋಗ್ತಾ ಇರಲಿಲ್ಲ. ಇವತ್ತು ಗೇಟ್ ಕಿತ್ಕೊಂಡು ಹೋಗಿದೆ ಹೇಳಿದ್ರೆ ತುಂಗಭದ್ರಾ ಬೋರ್ಡಿನ ಕೈಯಲ್ಲಿದೆ ಅಂತ ಹೇಳ್ತಾರೆ. 1965ನೇ ಇಸ್ವಿಯಲ್ಲಿ ಬೋರ್ಡ್ ರಚನೆ ಆಯಿತು. ಬೋರ್ಡ್ ರಚನೆ ಆಗಿದೆ. ಇವತ್ತು ಡ್ಯಾಮ್ ಕಟ್ಟಬೇಕಾದ್ರೆ 90 ಹಳ್ಳಿಗಳು ಮುಳುಗಿದ್ದಾವೆ. 55,000 ಜನ ಸ್ಥಳಾಂತರ ಆಗಿದೆ. ಕರ್ನಾಟಕದಲ್ಲಿ ಜಮೀನಿದೆ, ಕರ್ನಾಟಕದಲ್ಲಿ ಡ್ಯಾಮ್ ಇದೆ, ಕರ್ನಾಟಕದಲ್ಲಿ ಇರಬೇಕಾಗಿತ್ತು ಬೋರ್ಡ್. ಇವತ್ತು 1ರಿಂದ 17 ಗೇಟು ಆಂಧ್ರದಲ್ಲಿರ್ತಕ್ಕಂಥ ಬೋರ್ಡಿನವರು ನಿರ್ವಹಣೆ ಮಾಡ್ತಾರೆ. ಯಾವಾಗ ಇಳಿಸ್ಬೇಕು, ಯಾವಾಗ ಎತ್ತಬೇಕು ಗೇಟ್ ಅಂತ. ಉಳಿದಂಥ ಗೇಟ್ಗಳನ್ನು ಕರ್ನಾಟಕದ ಕಾಡಾ ಅಧಿಕಾರಿಗಳು ಕೊಡ್ತಾರೆ. ಈ ಸಂಪೂರ್ಣ 1ರಿಂದ 33 ಗೇಟ್ಗಳು
ಕರ್ನಾಟಕದಲ್ಲಿ 33 ಗೇಟ್ ಕರ್ನಾಟಕದಲ್ಲಿ ಬೋರ್ಡ್ ಆಗಬೇಕು. ನಮ್ಮ ಉದ್ದೇಶ ಏನು? ಇವತ್ತು ಗೇಟ್ ಹೊಡೆದ ನಂತರ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಶಿವರಾಜ್ ತಂಗಡಿಗೆ ಅವರಾಗಿರ್ಬೋದು, ಮತ್ತು ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಮತ್ತು ರಾಜಶೇಖರ MP ಅವರಾಗಿರ್ಬೋದು, ಹಗಲಿರುಳಲ್ಲಿ ಇದ್ದಾರೆ. ಅವರು ಕರ್ತವ್ಯ ಏನು ಮಾಡಬೇಕು ಅವ್ರು ಮಾಡಿದ್ದಾರೆ ಗೇಟ್ ಅಳವಡಿಸಲಿಕ್ಕೆ. ಇವತ್ತಾಗಲೇ ನಿನ್ನೆ ರಾತ್ರಿ ನಾವು 9:10 ಸುಮಾರು ನೋಡಿದ್ದೀವಿ, ಒಂದು ಎಲಿಮೆಂಟನ್ನು ಅಳವಡಿಸಿದ್ದಾರೆ, ಅದು ಸಕ್ಸಸ್ ಆಗಿದೆ. ಸುಮಾರು 3-4 ಎಲಿಮೆಂಟನ್ನು ನಾವು ಇಳಿಸಿದ್ರೆ ನೀರು ಸಂಪೂರ್ಣ ಬಂದಾದ ನಂತರ ಎಲ್ಲ ಗೇಟ್ಗಳು ನಾವು ಎಷ್ಟು ಬೇಕಷ್ಟು ಎತ್ಕೊಳ್ಬೋದು, ಎಷ್ಟು ಬೇಕಷ್ಟು ನೀರು ಬಿಟ್ಕೋಬೋದು. ತಾತ್ಕಾಲಿಕ ಸಂಪೂರ್ಣ ಬಂದಾಗುತ್ತೆ 19ನೇ ಗೇಟ್. ಈ ಬೆಳೆ ತಕ್ಕಂಡ ಮೇಲೆ ಆ ಸಂಪೂರ್ಣ ದುರಸ್ತಿ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ. ವಾರ್ಷಿಕ ವರದಿಯನ್ನು ಕೊಡ್ತಾರೆ ಡ್ಯಾಮ್ನಲ್ಲಿ. ವಾರ್ಷಿಕ ವರದಿ ಏನಂತ ಕೊಟ್ಟಾರೆ? ಡ್ಯಾಮ್ನಲ್ಲಿ ಎಲ್ಲ ಗೇಟ್ಗಳು ಚೆನ್ನಾಗಿದ್ದಾವೆ, ಎಲ್ಲ ಕೆನಾಲ್ಗಳು ಚೆನ್ನಾಗಿದ್ದಾವೆ ಅಂತ ವರದಿ ಕೊಟ್ಟ. 50 ವರ್ಷಕ್ಕೂ ಒಂದು ಸಂಪೂರ್ಣ ವರದಿ ಆಗಬೇಕು. 50 ವರ್ಷ ಆದಮೇಲೆ ಸಂಪೂರ್ಣ ದುರಸ್ತಿ ಸಂಪೂರ್ಣ ದುರಸ್ತಿ ಅಂದ್ರೆ ಏನು? ದೊಡ್ಡ ದುರಸ್ತಿ. ಗೇಟ್ ಕಿತ್ತು ಹೋಗಬಾರ್ದು, ಎಲ್ಲಿ ಬಿರುಕು ಬಿಡಬಾರ್ದು, ಎಲ್ಲ ಕಟ್ಟಡಗಳು ಚೆನ್ನಾಗಿರ್ಬೇಕಂತ ಯಾಕೆ ಮಾಡಲಿಲ್ಲ ಅಧಿಕಾರಿಗಳು? ಇದಕ್ಕೆ ಜವಾಬ್ದಾರಿ ಯಾರು? ಕಾಡಾಧಿಕಾರಿಗಳು ನೇರವಾಗಿ ಹೊಣೆ, ತುಂಗಭದ್ರಾ ಬೋರ್ಡಿನವರು ನೇರವಾಗಿ ಹೊಣೆ. ತುಂಗಭದ್ರಾ ಬೋರ್ಡ್ ಇಲ್ಲಿ ಮಾಡಬೇಕಾಗಿತ್ತು, ಯಾಕೆ ಆಂಧ್ರ ಪ್ರದೇಶದಲ್ಲಿ ಮಾಡಿದ್ರು? ಆಂಧ್ರ ಪ್ರದೇಶದಲ್ಲಿ ಮಾಡಲಿ ಸ್ವಾಮಿ. ಅವತ್ತು ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಅಂತ ಇತ್ತು. ಅವತ್ತಿನ ವಿಚಾರಕ್ಕೆ ಅಲ್ಲಿ ಮಾಡಿದ್ರೆ ಬೋರ್ಡ್ ಓಕೆ ಇರಲಿ. ಇವತ್ತು ಕನ್ನಡ ಮಾತಾಡ್ತಕ್ಕಂಥ ಪ್ರದೇಶ ಬೇರೆ ಮಾಡಿದ್ದಾರೆ, ಕನ್ನಡ ಮಾತಾಡ್ತಕ್ಕಂಥ ಜನರು ಬೇರೆ ಮಾಡಿ ಕರ್ನಾಟಕ ಅಂತ ಬೇರೆ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಡ್ಯಾಮ್ ಇದೆ, ಅವ್ರು ನೀರು ತೊಗೊಂಡು ಹೋಗ್ಲಿ. ಆಂಧ್ರದವರು 35% ಬೇಡ ಅನ್ನಲ್ಲ, ಆದರೆ ತುಂಗಭದ್ರಾ ಬೋರ್ಡ್ ನಮ್ಮ ರಾಜ್ಯದಲ್ಲಿ ಇರಲಿ, ಕಾಡ ನಮ್ಮ ರಾಜ್ಯದಲ್ಲಿ ಇರಲಿ, ನಮ್ಮ ರಾಜ್ಯದಲ್ಲಿ ಮೀಟಿಂಗ್ ನಡೀಲಿ, ನಮ್ಮ ರಾಜ್ಯದಲ್ಲಿ ICC ಮೀಟಿಂಗ್ ನಡೀಲಿ, ನಮ್ಮ ತುಂಗಭದ್ರಾ ಹೊಸಪೇಟೆಯಲ್ಲಿ ಮೀಟಿಂಗ್ ನಡೀಲಿ. ಹಾಗಾದ್ರೆ ಡ್ಯಾಮ್ ಸುರಕ್ಷಿತವಾಗಿರುತ್ತೆ, ಮುಂದಿನ ಪೀಳಿಗೆಗೆ ರೈತರಿಗೆ ಒಳ್ಳೆಯದಾಗುತ್ತೆ. ಇಲ್ಲಿರ್ತಕ್ಕಂಥ ಬಡವರು ಕಾರ್ಮಿಕರು ಗುಳೆ ಹೋಗಬಾರ್ದಂದ್ರೆ ಬೋರ್ಡ್ ಇಲ್ಲೇ ಆಗಬೇಕು. ನಮ್ಮ ಉದ್ದೇಶ ಬೋರ್ಡ್ ಇಲ್ಲೇ ಆಗಬೇಕು. ನಂತರದ ದಿನಗಳಲ್ಲಿ ಎಲ್ಲ ಗೇಟ್ಗಳನ್ನು ಸಂಪೂರ್ಣ ದುರಸ್ತಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೇವೆ. ಈಗ ಇವರು ಡ್ಯಾಮ್ಗೆ ಪಾದಯಾತ್ರೆ ಹೊರಟಿದ್ದಾರೆ, ಅವರಿಗೆ ನಮ್ಮ ರೈತ ಜನತೆಯಿಂದ ಬೆಂಬಲ ಸೂಚಿಸ್ತೇವೆ. ಅಲ್ಲಿ ಪಾದಯಾತ್ರೆ ಹೋಗಿ ಜನಪ್ರತಿನಿಧಿಗಳನ್ನು ಆಹ್ವಾನ ಮಾಡ್ತೇವೆ, ಅಧಿಕಾರಿಗಳನ್ನು ಆಹ್ವಾನ ಮಾಡ್ತೇವೆ, ಮಾಡಿ ಮನವಿ ಪತ್ರವನ್ನು ಕೊಡ್ತೇವೆ. ಡ್ಯಾಮಿನ ಸುರಕ್ಷತೆಗೆ ತಾವೆಲ್ಲ ಪಣ ತೊಡಬೇಕು. ನವಲಿಯಲ್ಲಿ ಸಮಾಂತರ ಜಲಾಶಯನ ಆದಷ್ಟು ತೀವ್ರಗತಿಯಲ್ಲಿ ತಾವು ಸಮಾಂತರ ಜಲಾಶಯ ನಿರ್ಮಾಣ ಮಾಡಬೇಕು. ಅವತ್ತು 1976ನೇ ಇಸ್ವಿಯಲ್ಲಿ 11 ಜಲಾಶಯಗಳನ್ನ ನಿರ್ಮಾಣ ಮಾಡಬೇಕಂತ ಅವತ್ತಿಗೆ ಕಾರ್ಯರೂಪಿಸಿದ್ದಾರೆ. ಅದು ಕಾರ್ಯಗತ ಆಗಿಲ್ಲ. ಕಾರ್ಯಗತ ಆಗಿದ್ರೆ ಸುಮಾರು 100 TMC ನೀರು ನಾವು ಸಂಗ್ರಹ ಮಾಡ್ಕೋಬಹುದಾಗಿತ್ತು. 100 TMC ನೀರು ಸಂಗ್ರಹ ಮಾಡಿಕೊಂಡ್ರೆ ನಾವು ಯಾವುದಕ್ಕೂ ಯಾರಿಗೆ ಕೈ ಚಾಚತಕ್ಕಂಥ ಅವಶ್ಯಕತೆ ಇಲ್ಲ. ಹಂಗಾಗಿ ಆದಷ್ಟು ಬೇಗ ಇಲ್ಲೇನು ಸಮಾನಾಂತರ ಜಲಾಶಯ ಮಾಡಬೇಕಂತೇಳಿ ಕಾರ್ಯವನ್ನು ರೂಪಿಸಿದ್ದಾರೆ, ಅವು ಅನುಷ್ಠಾನಕ್ಕೆ ಬರಬೇಕು. ತುಂಗಭದ್ರಾ ಬೋರ್ಡ್ ಹೊಸಪೇಟೆಯಲ್ಲಿ ಆಗಬೇಕು. ಕೇಂದ್ರ ಸರ್ಕಾರದ ನಿಧಿನದಲ್ಲಿದೆ, ಕೇಂದ್ರ ಸರ್ಕಾರದವರಿಗೆ ರಾಜ್ಯ ಸರ್ಕಾರದವರು ಒತ್ತಾಯ ಮಾಡಬೇಕು. ಇಲ್ಲಿರ್ತಕ್ಕಂಥ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಬೋರ್ಡ್ ಅನ್ನ ಹೊಸಪೇಟೆಯಲ್ಲಿ ಮಾಡ್ರ ಅಂತ ಹೇಳಿ ಕರ್ನಾಟಕ ರೈತ ಸಂಘದಿಂದ, ಕರ್ನಾಟಕ ರೈತ ಜನಸಂಘದಿಂದ ಒತ್ತಾಯ ಮಾಡ್ತೇವೆ.